ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇಂದು ಧರ್ಮ ಗ್ರಂಥಗಳು ಹಾಗೂ ಕೆಲವೊಂದು ಧಾರ್ಮಿಕ ನಂಬಿಕೆಗಳನ್ನು ನಮಗೆ ಮನೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು, ಯಾವೆಲ್ಲ ವಸ್ತುಗಳನ್ನು ಇಟ್ಟುಕೊಳ್ಳಬಾರದು ಎಂಬುದನ್ನು ತಿಳಿಸುತ್ತದೆ. ಧರ್ಮ ಗ್ರಂಥಗಳು, ನಂಬಿಕೆಗಳು ಮನೆಯಲ್ಲಿ ಈ 5 ವಸ್ತುಗಳನ್ನು ಎಂದಿಗೂ ಖಾಲಿ ಬಿಡಬಾರದು ಎಂದು ಹೇಳಿದೆ. ಆ ವಸ್ತುಗಳು ಯಾವುವು ಎನ್ನುವುದು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಹಿಂದೂ ಧರ್ಮದಲ್ಲಿ ಮನೆಯನ್ನು ಕೇವಲ ಒಂದು ವಾಸಿಸುವ ಸ್ಥಳವಾಗಿ ನೋಡದೆ ಸಂತೋಷ, ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಕೇಂದ್ರವೆಂದು ನೋಡಲಾಗುತ್ತದೆ. ಹಾಗಾಗಿ ನಮ್ಮ ಧಾರ್ಮಿಕ ಗ್ರಂಥಗಳು, ಧಾರ್ಮಿಕ ನಂಬಿಕೆಗಳು ಮನೆಯನ್ನು ಯಾವಾಗಲೂ ಧನಾತ್ಮಕತೆಯಿಂದ ತುಂಬುವುದು ಹೇಗೆ ಎಂಬುದನ್ನು ಹೇಳಿದೆ. ಕೆಲವೊಮ್ಮೆ ನಾವು ಅವುಗಳನ್ನು ಕೇವಲ ನಂಬಿಕೆಯಂತೆ ಮರೆತು ಬಿಡುತ್ತೇವೆ, ಆದರೆ ಅದರಲ್ಲೂ ಅರ್ಥವಿದೆ. ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಖಾಲಿ ಬಿಡುವುದರಿಂದ ಮನೆಯ ಸಮೃದ್ಧಿ ಹಾಳಾಗುವುದು, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಕಾಡುವುದು ಎನ್ನುವ ನಂಬಿಕೆ ಇದೆ. ಇವುಗಳಲ್ಲಿ ಇಡಲು ನಿಮಗೆ ಅನೇಕ ವಸ್ತುಗಳು ಇರದೇ ಇದ್ದರೂ ಒಂದಿಷ್ಟು ವಸ್ತುಗಳನ್ನಾದರೂ ಹಾಕಿಡಿ. ಇವುಗಳನ್ನು ಎಂದಿಗೂ ಸಂಪೂರ್ಣವಾಗಿ ಖಾಲಿ ಬಿಡಬೇಡಿ. ಮೊದಲನೆಯದಾಗಿ ತಿಜೋರಿ. ಶಾಸ್ತ್ರದ ಹಾಗೂ ನಂಬಿಕೆಗಳ ಪ್ರಕಾರ ತಿಜೋರಿಯನ್ನು ಸಂಪೂರ್ಣವಾಗಿ ಖಾಲಿ ಬಿಡಬಾರದು ಎಂದು ಹೇಳಲಾಗಿದೆ. ತಿಜೋರಿಯು ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸ ಮಾಡುವ ಶಾಶ್ವತ ಸ್ಥಳವಾಗಿದೆ. ಇದು ಮನೆಯ ಆರ್ಥಿಕ ಸ್ಥಿತಿಯನ್ನು ಅಭಿವೃದ್ಧಿಗೊಳಿಸುವ, ನಾಶ ಮಾಡುವ ಶಕ್ತಿಯನ್ನು ಒಳಗೊಂಡಿದೆ. ತಿಜೋರಿಯಲ್ಲಿ ನೀವು ಯಾವಾಗಲೂ ಒಂದೆರಡು ನಾಣ್ಯಗಳನ್ನು, ಹಣವನ್ನು ಇಡಬೇಕು. ನಾಣ್ಯಗಳು ಇಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಬೆಳ್ಳಿ ಅಥವಾ ಚಿನ್ನದ ನಾಣ್ಯವನ್ನು ಇಡಬಹುದು. ಇದಲ್ಲದೆ ನೀವು ಅರಿಶಿನ ಲೇಪಿತ ವಿಳೆದೆಲೆಯನ್ನು ಕೂಡ ಇಡಬಹುದು. ಇದು ಧಾರ್ಮಿಕ ಸಂಕೇತ ಮಾತ್ರವಲ್ಲದೆ ಉಳಿತಾಯ ಮತ್ತು ಆರ್ಥಿಕ ಶಿಸ್ತಿನ ಸಂದೇಶವನ್ನು ನೀಡುತ್ತದೆ. ಎರಡನೆಯದಾಗಿ ಉಪ್ಪಿನ ಡಬ್ಬ. ಭಾರತೀಯ ಜನಪದ ಸಂಪ್ರದಾಯಗಳಲ್ಲಿ ಉಪ್ಪನ್ನು ಸಮೃದ್ಧಿ ಮತ್ತು ಸಮತೋಲನದ ಸಂಕೇತವೆಂದು ಹೇಳಲಾಗುತ್ತದೆ. ಅನೇಕ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಸಂಪೂರ್ಣವಾಗಿ ಖಾಲಿಯಾದ ಉಪ್ಪಿನ ಡಬ್ಬವನ್ನು ಇಟ್ಟುಕೊಳ್ಳುವುದರಿಂದ ಅದು ಮನೆಗೆ ಹಣಕಾಸಿನ ಸಮಸ್ಯೆಯನ್ನು, ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಧರ್ಮ ಗ್ರಂಥಗಳಲ್ಲಿ ಇದಕ್ಕೆ ಸ್ಪಷ್ಟ ಧಾರ್ಮಿಕ ಆಧಾರವಿಲ್ಲದಿದ್ದರೂ ಜನಪದ ಸಂಪ್ರದಾಯಗಳಲ್ಲಿ ಈ ನಂಬಿಕೆ ಬಹಳ ಹಿಂದಿನಿಂದಲೂ ಪ್ರಚಲಿತದಲ್ಲಿದೆ. ಮೂರನೇದಾಗಿ ನೀರಿನ ಪಾತ್ರೆ. ನೀವು ಹಿಂದೂ ಧರ್ಮಕ್ಕೆ ಸೇರಿದ ಮನೆಗಳಿಗೆ ಹೋದಾಗ ಅಲ್ಲಿ ಹೆಚ್ಚಿನ ಮನೆಗಳಲ್ಲಿ ಮಣ್ಣಿನ ಪಾತ್ರೆಗೆ, ತಾಮ್ರದ ಪಾತ್ರೆಗೆ ನೀರನ್ನು ತುಂಬಿಸಿ ಇಟ್ಟಿರುವುದನ್ನು ಗಮನಿಸಿರಬಹುದು. ಪಂಚಭೂತಗಳಲ್ಲಿ ನೀರು ಒಂದು. ಪ್ರತಿಯೊಂದು ಜೀವಿಗೂ ನೀರು ತುಂಬಾನೇ ಮುಖ್ಯವಾಗಿದೆ. ಮನೆಯಲ್ಲಿ ನೀರು ತುಂಬಿದ ಪಾತ್ರೆಗಳು ಇಟ್ಟುಕೊಳ್ಳುವುದರಿಂದ ಅದು ಸಕಾರಾತ್ಮಕ ಶಕ್ತಿಯನ್ನು, ಶಾಂತಿ ಮತ್ತು ಸಮೃದ್ಧಿಯನ್ನು ತಂದುಕೊಡುವುದು ಎನ್ನುವ ನಂಬಿಕೆ ಇದೆ. ಇದು ಆತಿಥ್ಯದ ಭಾರತೀಯ ಸಂಪ್ರದಾಯವನ್ನು ಸಹ ಪ್ರತಿಬಿಂಬಿಸುತ್ತದೆ. ಆಧುನಿಕ ಜೀವನದಲ್ಲಿಯೂ ಸಹ ಮನೆಯಲ್ಲಿ ಸಾಕಷ್ಟು ಕುಡಿಯುವ ನೀರು ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಆರೋಗ್ಯ ಮತ್ತು ಸಮೃದ್ಧಿಗೆ ಅಗತ್ಯವೆಂದು ಹೇಳಲಾಗುತ್ತದೆ. ನಾಲ್ಕನೆಯದಾಗಿ ದೇವರ ಕೋಣೆ. ಮನೆಯ ದೇವಾಲಯವನ್ನು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪೂಜೆ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ದೇವರ ಕೋಣೆಯಲ್ಲಿ ಅಕ್ಷತೆಯನ್ನು, ತುಪ್ಪವನ್ನು, ದೇವರ ದೀಪಕ್ಕಾಗಿ ಎಣ್ಣೆಯನ್ನು, ಅರಿಶಿನ ಹಾಗೂ ಕುಂಕುಮ ಸೇರಿದಂತೆ ಪೂಜೆಗೆ ಅವಶ್ಯಕವಾದ ಎಲ್ಲಾ ರೀತಿಯ ವಸ್ತುಗಳನ್ನು ಇಟ್ಟುಕೊಳ್ಳಬೇಕು. ಇವುಗಳನ್ನು ಎಂದಿಗೂ ಮನೆಯಲ್ಲಿ ಖಾಲಿಯಾಗದಂತೆ ನೋಡಿಕೊಳ್ಳಿ. ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಎನ್ನುವ ಧಾರ್ಮಿಕ ನಂಬಿಕೆಯಿಂದ ದೇವರ ಕೋಣೆಯಲ್ಲಿ ನಿಯಮಿತ ಪೂಜೆ, ಶುಚಿತ್ವ ಮತ್ತು ಸಂಘಟಿತ ಪೂಜಾ ಸ್ಥಳವು ಶಿಸ್ತು ಮತ್ತು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಐದನೇದಾಗಿ ಆಹಾರ ಸಂಗ್ರಹಣೆ. ಸನಾತನ ಸಂಪ್ರದಾಯದಲ್ಲಿ ಆಹಾರವನ್ನು ದೇವರಿಂದ ಬಂದ ಪ್ರಸಾದ ಮತ್ತು ಅನ್ನಪೂರ್ಣೇಶ್ವರಿ ದೇವಿಯ ರೂಪ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅಕ್ಕಿ, ಗೋಧಿ ಅಥವಾ ಇತರ ಪ್ರಮುಖ ಆಹಾರ ಧಾನ್ಯಗಳ ಪಾತ್ರೆಯನ್ನು ಸಂಪೂರ್ಣವಾಗಿ ಖಾಲಿಯಾಗಲು ಬಿಡುವುದು ಅಶುಭವೆಂದು ಹೇಳಲಾಗುತ್ತದೆ. ಆಹಾರವನ್ನು ಗೌರವಿಸುವ ಮತ್ತು ಅದನ್ನು ಸಂಪೂರ್ಣವಾಗಿ ಖಾಲಿಯಾಗದಂತೆ ನೋಡಿಕೊಳ್ಳುವ ಅನ್ನಪೂರ್ಣೇಶ್ವರಿಯು ನೆಲೆಸುತ್ತಾಳೆ. ಕುಟುಂಬದ ಸದಸ್ಯರ ಜೀವನದಲ್ಲಿ ಎಂದಿಗೂ ಆಹಾರದ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಾಳೆ. ಹಾಗಾಗಿ ಮನೆಯಲ್ಲಿ ಎಂದಿಗೂ ಧಾನ್ಯಗಳ ಡಬ್ಬಗಳನ್ನು ಸಂಪೂರ್ಣವಾಗಿ ಖಾಲಿಯಾಗಿ ಬಿಡಬೇಡಿ. ಒಂದು ವೇಳೆ ಅವುಗಳು ಖಾಲಿಯಾಗುತ್ತಿದ್ದರೆ
ಒಂದೆರಡು ಧಾನ್ಯದ ಕಾಳುಗಳನ್ನು ಅವುಗಳಲ್ಲೇ ಬಿಟ್ಟು ಬಿಡಿ. ಈ ನಂಬಿಕೆಗಳು ಭಾರತೀಯ ಸಂಪ್ರದಾಯ ಮತ್ತು ಜನಪದ ಆಚರಣೆಗಳ ಭಾಗವಾಗಿವೆ. ಇವುಗಳನ್ನು ವೈಜ್ಞಾನಿಕ ಸತ್ಯಗಳೆಂದು ಪರಿಗಣಿಸಬಾರದು. ಆದರೆ ಸ್ವಚ್ಛತೆ, ಶಿಸ್ತು ಮತ್ತು ವ್ಯವಸ್ಥಿತ ಜೀವನವನ್ನು ಬೆಳೆಸುವುದು ಉತ್ತಮ ಅಭ್ಯಾಸಗಳಾಗಿ ನೋಡಬಹುದು. ಸ್ನೇಹಿತರೆ, ಈ 5 ವಸ್ತುಗಳನ್ನು ಖಾಲಿಯಾಗಿ ಇಡಬಾರದು ಎಂಬುದು ನಮ್ಮ ಹಿರಿಯರಿಂದ ಬಂದಿರುವ ಒಂದು ಸುಂದರ ಸಂಪ್ರದಾಯ. ನೀವು ಈ ಆಚರಣೆಗಳನ್ನು ಪಾಲಿಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಪರಂಪರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕಾಗಿ, ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.